ನಮ್ಮ ಮನೆಯಲ್ಲಿ ನಾವು ಯಾರನ್ನೇ ಮಾತಾಡ್ಸಿದ್ರು ಕೂಡ ನಮ್ಮ ಮಾತು ಎಂಡಾಗೋದು ಉಪ್ಪಿ ಸರ್ ಡೈರೆಕ್ಷನ್ ಯಾವಾಗ ಮಾಡ್ತಾರೆ ಮತ್ತೆ ಅಂತ ಕೇಳದಿರೆ ಅದನ್ನು ಕೇಳಲಿಲ್ಲ ಅಂದರೆ ನಮಗೆ ಮಾತೇ ಎಂಡಾಗಲ್ಲ. ಸೊ ಅಗೈನ್ ಪ್ರಶ್ನೆ ನಿಮಗೆ ಮುಂದೆ. ಸೊ ಮತ್ತೆ ಉಪ್ಪಿ ಸರ್ ಅವರ ಡೈರೆಕ್ಷನ್ ನಿರೀಕ್ಷೆ ಮಾಡಬಹುದಾ? ನಾವು ಮಾಡ್ತಾ ಇರ್ತೀವಿ, ಬಟ್ ಅದಕ್ಕೆ ಅವ್ರಿಗೆ ಟೈಮ್ ಸಿಗಬೇಕು ಕತೆ ಬರೆಯೋಕ್ಕೆ. ಸೊ ಅವ್ರಿಗೆ ಅಟ್ಲೀಸ್ಟ್ 1 ಇಯರ್ ತಗೊಳುತ್ತೆ ಒಂದು ಕತೆಗೆ. ಲೈಕ್ ಜಸ್ಟ್ ಇವಾಗ ಆಯಿತು, ಸೊ ನೋಡೋಣ. ಐ ಮೀನ್ ಔಟ್ಸೈಡ್ ಮೂವೀಸ್ ಮಾಡ್ತಿದ್ದಾರೆ, ಅದೆಲ್ಲ ಕಂಪ್ಲೀಟ್ ಆಗಿ ರಿಲೀಸ್ ಆಗಲಿ. ಇವಾಗ ನೆಕ್ಸ್ಟ್ ಲೆವೆಲ್ ಸ್ಟಾರ್ಟ್ ಆಗುತ್ತೆ, 2-3 ಮೂವೀಸ್ ಫಿನಿಷ್ ಮಾಡಬೇಕು. ಒನ್ಸ್ ಈಸ್ ಫ್ರೀ ನೋಡೋಣ, ಬಿಕಾಸ್ ಈಸ್ ಆಲ್ಸೋ ಪ್ರಜಾಕಿಯಲ್ಲಿ ತುಂಬ ಇನ್ವಾಲ್ವ್ ಆಗಿದ್ದಾರೆ ಈಗ. ಸೊ ತುಂಬ ವರ್ಕ್ ಮಾಡ್ತಿದ್ದಾರೆ ಅದನ್ನು ಅವೇರ್ನೆಸ್ ಬೆಳೆಸೋಕ್ಕೆ. ಸೊ ನೋಡೋಣ. ಐ ಡೋಂಟ್ ಥಿಂಕ್ ಬಿಫೋರ್ ದ ನೆಕ್ಸ್ಟ್ ಎಲೆಕ್ಷನ್ಸ್ ಅವ್ರು ಫ್ರೀ ಆಗ್ತಾರೆ, ಬಟ್ ಆಗಿದ್ದರೆ ನಾವು ಖುಷಿ ಪಡ್ತೀವಿ. ಬಟ್ ಅವ್ರು ಡಿಸೈಡ್ ಮಾಡಬೇಕು, ಅವ್ರ ಮೇಲೆ ಅದು ಫುಲ್ಲು. ಕೂಲಿ ಸಿನಿಮಾ ನಂತರ ಮತ್ತೆ ಕಾಲಿವುಡ್ಡಿಂದ ಸಾಕಷ್ಟು ಆಫರ್ಗಳು ಉಪ್ಪಿ ಸರ್ ಜೊತೆ ಬಂದಿದೆ. ಸೊ ಈಗ ಅಲ್ಲೂ ಕೂಡ ಮತ್ತೊಂದು ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ ಮೇಡಮ್. ಹೌದು, ಅಲ್ಲಿ ಇದು ಕಾರ್ತಿಕ್ ಸುಬ್ರಾವ್ ಅವ್ರದ್ದು ಅದು ಮಾಡ್ತಿದ್ದಾರೆ. ಅವರು ಅದೇ ಶೂಟಿಂಗಲ್ಲಿದ್ದಾರೆ ಈಗ ಕೊಡೈಕನಾಲಲ್ಲಿ. ಹೌದು, ಅದು ಕೂಡ ತುಂಬ ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ ಕಥೆ, ತುಂಬ ಚೆನ್ನಾಗಿ ಬರ್ತಿದೆ ಅಂತ ಕೇಳ್ಪಟ್ಟಿದ್ದೀನಿ. ನಾನು ಹೋಗೋಕ್ಕಾಗಲಿಲ್ಲ ಬಿಕಾಸ್ ನನಗೆ ಇದು ಆಯುಷ್ದು ಶೂಟಿಂಗ್ ಇತ್ತು, ಪ್ಲಸ್ ಈ ಮೂವಿ ರಿಲೀಸ್ ಇತ್ತು. ಬಟ್ ನಿನ್ನೆ ಗೆಟಪ್ಸ್ ಎಲ್ಲ ತೋರಿಸಿದ್ದು ತುಂಬ ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. ಸೊ ಆ ಸಿನಿಮಾದಲ್ಲಿ ಪ್ರಭುದೇವರು ಕೂಡ ಒಂದು ಕ್ಯಾರೆಕ್ಟರ್ ಮಾಡ್ತಾರೆ ಅನ್ನುವಂಥದ್ದು ನಿರೀಕ್ಷೆ ಇದೆ. ಅದು H2O ನಂತರ ಮತ್ತೆ ಉಪ್ಪಿ ಸರ್ ಅವರಿಬ್ರು ಆ ಸಿನಿಮಾದಲ್ಲಿ ನೀವು ಕೂಡ ಆ್ಯಕ್ಟ್ ಮಾಡಿದ್ರಿ ಮೇಡಮ್. ಹೌದು, H2 ಅಲ್ಲಿ ಇದ್ವಿ ನಾವು ಜೊತೆಲಿ. ಆ್ಯಂಡ್ ಪ್ರಭು ಅವರು ತುಂಬ ಕ್ಲೋಸ್ ಫ್ರೆಂಡ್ ನಮಗೆ. ನಾನು ಕಾಮೆಂಟ್ ಮಾಡಿದರೆ ಸರಿ ಇರಲ್ಲ, ಬಿಕಾಸ್ ಅವರು ಅನೌನ್ಸ್ ಮಾಡ್ತಾರೆ. ಬಟ್ ಖಂಡಿತ ಅವರಿಬ್ರದ್ದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಸತಿ ನೋಡೋಕ್ಕೆ. ಧನ್ಯವಾದಗಳು ಮೇಡಮ್. ರಿಪಬ್ಲಿಕ್ ಕನ್ನಡ ಜೊತೆ ಒಂದಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ. ಸೊ ಕೊನೆಯದಾಗಿ ನಿಮ್ಮ ತೀಕ್ಷ್ಣ ಬಗ್ಗೆ ನಮ್ಮ ಕನ್ನಡಿಗರಿಗೆ ಹೇಳೋದಿದ್ರೆ? ಅದೇ ಇದೇ August 7ನೇ ತಾರೀಕು, ದ್ಯಾಟ್ ಇಸ್ August 7th, ನನ್ನ 50th ಮೂವಿ ಡಿಟೆಕ್ಟಿವ್ ತೀಕ್ಷ್ಣ ಥಿಯೇಟರ್ಸಲ್ಲಿ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಕುಟುಂಬ ಸಮೇತ ಹೋಗಿ ಥಿಯೇಟರ್ನಲ್ಲಿ ಈ ಮೂವಿನ ನೋಡಿ, ನನ್ನ ಟೀಮ್ನ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ. ಒಂದು ಚಿಕ್ಕ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಎಸ್ಪೆಷಲಿ ಇನ್ಸ್ಪಿರೇಷನ್ ಆಗಿರೋದು ಅಂತ ಒಂದು ಕತೆ ಇದು. ಆ್ಯಂಡ್ ಐ ಥಿಂಕ್ ಎಲ್ಲರೂ ಕುಟುಂಬ ಸಮೇತ ನೋಡೋ ಥರ ಮೂವಿ ಇದು. ಸೊ ತುಂಬ ನೀವೆಲ್ಲ ಈ ಮೂವಿನ ಥಿಯೇಟರ್ಸಲ್ಲಿ ನೋಡಿ ಸಕ್ಸಸ್ ಮಾಡಿದ್ರೇ ನಾವು ಈ ಥರ ಇನ್ನೊಂದಷ್ಟು ಒಳ್ಳೆ ಮೂವೀಸ್ ಮಾಡಬಹುದು. ಅದು ತುಂಬಾ ಮುಖ್ಯ ನಮಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನ್ನ ಈ 50th ಫಿಲ್ಮ್ದು ಜರ್ನಿ ನಿಮ್ಮಿಂದನೇ ಸಾಧ್ಯ ಆಯಿತು, ಆಡಿಯನ್ಸಿಂದನೇ ಸಾಧ್ಯ ಆಯಿತು. ನಿಮ್ಮ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಯಾವಾಗ ಸದಾ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮ್ಮ ಮನೆಯಲ್ಲಿ ನಾವು ಯಾರನ್ನೇ ಮಾತಾಡ್ಸಿದ್ರು ಕೂಡ ನಮ್ಮ ಮಾತು ಎಂಡಾಗೋದು ಉಪ್ಪಿ ಸರ್ ಡೈರೆಕ್ಷನ್ ಯಾವಾಗ ಮಾಡ್ತಾರೆ ಮತ್ತೆ ಅಂತ ಕೇಳದಿರೆ ಅದನ್ನು ಕೇಳಲಿಲ್ಲ ಅಂದರೆ ನಮಗೆ ಮಾತೇ ಎಂಡಾಗಲ್ಲ. ಸೊ ಅಗೈನ್ ಪ್ರಶ್ನೆ ನಿಮಗೆ ಮುಂದೆ. ಸೊ ಮತ್ತೆ ಉಪ್ಪಿ ಸರ್ ಅವರ ಡೈರೆಕ್ಷನ್ ನಿರೀಕ್ಷೆ ಮಾಡಬಹುದಾ? ನಾವು ಮಾಡ್ತಾ ಇರ್ತೀವಿ, ಬಟ್ ಅದಕ್ಕೆ ಅವ್ರಿಗೆ ಟೈಮ್ ಸಿಗಬೇಕು ಕತೆ ಬರೆಯೋಕ್ಕೆ. ಸೊ ಅವ್ರಿಗೆ ಅಟ್ಲೀಸ್ಟ್ 1 ಇಯರ್ ತಗೊಳುತ್ತೆ ಒಂದು ಕತೆಗೆ. ಲೈಕ್ ಜಸ್ಟ್ ಇವಾಗ ಆಯಿತು, ಸೊ ನೋಡೋಣ. ಐ ಮೀನ್ ಔಟ್ಸೈಡ್ ಮೂವೀಸ್ ಮಾಡ್ತಿದ್ದಾರೆ, ಅದೆಲ್ಲ ಕಂಪ್ಲೀಟ್ ಆಗಿ ರಿಲೀಸ್ ಆಗಲಿ. ಇವಾಗ ನೆಕ್ಸ್ಟ್ ಲೆವೆಲ್ ಸ್ಟಾರ್ಟ್ ಆಗುತ್ತೆ, 2-3 ಮೂವೀಸ್ ಫಿನಿಷ್ ಮಾಡಬೇಕು. ಒನ್ಸ್ ಈಸ್ ಫ್ರೀ ನೋಡೋಣ, ಬಿಕಾಸ್ ಈಸ್ ಆಲ್ಸೋ ಪ್ರಜಾಕಿಯಲ್ಲಿ ತುಂಬ ಇನ್ವಾಲ್ವ್ ಆಗಿದ್ದಾರೆ ಈಗ. ಸೊ ತುಂಬ ವರ್ಕ್ ಮಾಡ್ತಿದ್ದಾರೆ ಅದನ್ನು ಅವೇರ್ನೆಸ್ ಬೆಳೆಸೋಕ್ಕೆ. ಸೊ ನೋಡೋಣ. ಐ ಡೋಂಟ್ ಥಿಂಕ್ ಬಿಫೋರ್ ದ ನೆಕ್ಸ್ಟ್ ಎಲೆಕ್ಷನ್ಸ್ ಅವ್ರು ಫ್ರೀ ಆಗ್ತಾರೆ, ಬಟ್ ಆಗಿದ್ದರೆ ನಾವು ಖುಷಿ ಪಡ್ತೀವಿ. ಬಟ್ ಅವ್ರು ಡಿಸೈಡ್ ಮಾಡಬೇಕು, ಅವ್ರ ಮೇಲೆ ಅದು ಫುಲ್ಲು. ಕೂಲಿ ಸಿನಿಮಾ ನಂತರ ಮತ್ತೆ ಕಾಲಿವುಡ್ಡಿಂದ ಸಾಕಷ್ಟು ಆಫರ್ಗಳು ಉಪ್ಪಿ ಸರ್ ಜೊತೆ ಬಂದಿದೆ. ಸೊ ಈಗ ಅಲ್ಲೂ ಕೂಡ ಮತ್ತೊಂದು ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ ಮೇಡಮ್. ಹೌದು, ಅಲ್ಲಿ ಇದು ಕಾರ್ತಿಕ್ ಸುಬ್ರಾವ್ ಅವ್ರದ್ದು ಅದು ಮಾಡ್ತಿದ್ದಾರೆ. ಅವರು ಅದೇ ಶೂಟಿಂಗಲ್ಲಿದ್ದಾರೆ ಈಗ ಕೊಡೈಕನಾಲಲ್ಲಿ. ಹೌದು, ಅದು ಕೂಡ ತುಂಬ ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ ಕಥೆ, ತುಂಬ ಚೆನ್ನಾಗಿ ಬರ್ತಿದೆ ಅಂತ ಕೇಳ್ಪಟ್ಟಿದ್ದೀನಿ. ನಾನು ಹೋಗೋಕ್ಕಾಗಲಿಲ್ಲ ಬಿಕಾಸ್ ನನಗೆ ಇದು ಆಯುಷ್ದು ಶೂಟಿಂಗ್ ಇತ್ತು, ಪ್ಲಸ್ ಈ ಮೂವಿ ರಿಲೀಸ್ ಇತ್ತು. ಬಟ್ ನಿನ್ನೆ ಗೆಟಪ್ಸ್ ಎಲ್ಲ ತೋರಿಸಿದ್ದು ತುಂಬ ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. ಸೊ ಆ ಸಿನಿಮಾದಲ್ಲಿ ಪ್ರಭುದೇವರು ಕೂಡ ಒಂದು ಕ್ಯಾರೆಕ್ಟರ್ ಮಾಡ್ತಾರೆ ಅನ್ನುವಂಥದ್ದು ನಿರೀಕ್ಷೆ ಇದೆ. ಅದು H2O ನಂತರ ಮತ್ತೆ ಉಪ್ಪಿ ಸರ್ ಅವರಿಬ್ರು ಆ ಸಿನಿಮಾದಲ್ಲಿ ನೀವು ಕೂಡ ಆ್ಯಕ್ಟ್ ಮಾಡಿದ್ರಿ ಮೇಡಮ್. ಹೌದು, H2 ಅಲ್ಲಿ ಇದ್ವಿ ನಾವು ಜೊತೆಲಿ. ಆ್ಯಂಡ್ ಪ್ರಭು ಅವರು ತುಂಬ ಕ್ಲೋಸ್ ಫ್ರೆಂಡ್ ನಮಗೆ. ನಾನು ಕಾಮೆಂಟ್ ಮಾಡಿದರೆ ಸರಿ ಇರಲ್ಲ, ಬಿಕಾಸ್ ಅವರು ಅನೌನ್ಸ್ ಮಾಡ್ತಾರೆ. ಬಟ್ ಖಂಡಿತ ಅವರಿಬ್ರದ್ದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಸತಿ ನೋಡೋಕ್ಕೆ. ಧನ್ಯವಾದಗಳು ಮೇಡಮ್. ರಿಪಬ್ಲಿಕ್ ಕನ್ನಡ ಜೊತೆ ಒಂದಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ. ಸೊ ಕೊನೆಯದಾಗಿ ನಿಮ್ಮ ತೀಕ್ಷ್ಣ ಬಗ್ಗೆ ನಮ್ಮ ಕನ್ನಡಿಗರಿಗೆ ಹೇಳೋದಿದ್ರೆ? ಅದೇ ಇದೇ August 7ನೇ ತಾರೀಕು, ದ್ಯಾಟ್ ಇಸ್ August 7th, ನನ್ನ 50th ಮೂವಿ ಡಿಟೆಕ್ಟಿವ್ ತೀಕ್ಷ್ಣ ಥಿಯೇಟರ್ಸಲ್ಲಿ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಕುಟುಂಬ ಸಮೇತ ಹೋಗಿ ಥಿಯೇಟರ್ನಲ್ಲಿ ಈ ಮೂವಿನ ನೋಡಿ, ನನ್ನ ಟೀಮ್ನ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ. ಒಂದು ಚಿಕ್ಕ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಎಸ್ಪೆಷಲಿ ಇನ್ಸ್ಪಿರೇಷನ್ ಆಗಿರೋದು ಅಂತ ಒಂದು ಕತೆ ಇದು. ಆ್ಯಂಡ್ ಐ ಥಿಂಕ್ ಎಲ್ಲರೂ ಕುಟುಂಬ ಸಮೇತ ನೋಡೋ ಥರ ಮೂವಿ ಇದು. ಸೊ ತುಂಬ ನೀವೆಲ್ಲ ಈ ಮೂವಿನ ಥಿಯೇಟರ್ಸಲ್ಲಿ ನೋಡಿ ಸಕ್ಸಸ್ ಮಾಡಿದ್ರೇ ನಾವು ಈ ಥರ ಇನ್ನೊಂದಷ್ಟು ಒಳ್ಳೆ ಮೂವೀಸ್
ಮಾಡ್ಬೋದು, ಅದು ತುಂಬಾ ಮುಖ್ಯ ನಮಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನ್ನ ಈ 50th ಫಿಲ್ಮ್ದು ಜರ್ನಿ ನಿಮ್ಮಿಂದನೇ ಸಾಧ್ಯ ಆಯಿತು, ಆಡಿಯನ್ಸಿಂದನೇ ಸಾಧ್ಯ ಆಯಿತು. ನಿಮ್ಮ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಯಾವಾಗ ಸದಾ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.